ಮಗು ಆದಂಥ ಲೈಫ್ ಇಷ್ಟೇ, ಎಂತ ಮಾಡಲಿಕ್ಕೆ ಪಟ 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 ಅರ್ಜೆಂಟಲ್ಲಿ ಮಾಡಿ ಹೋಗಬೇಕಾಗ್ತದೆ. ಸೊ ಇವನು ಮೀನೇ ತಿಂತಾ ಇರಲಿಲ್ಲ, ಬಟ್ ಇವಾಗ ಮದುವೆ ಆದ ನಂತರ ಎಲ್ಲ ಮೀನು ತಿನ್ನಲಿಕ್ಕೆ ಕಲ್ತಿದ್ದಾನೆ. ಹಾಗಾಗಿ ನಮ್ಮದು ಫಸ್ಟ್ ಶಾಪಿಂಗ್ ಇರೋದು ಯಾವಾಗಲೂ ಮೀನ್ ಕ್ಯಾಟಗರಿಯಲ್ಲಿ, ಆ್ಯಂಡ್ ದೆನ್ ಇಟ್ ಗೋಸ್ ಟು ಚಿಕನ್, ಆ್ಯಂಡ್ ದೆನ್ ಇಟ್ ಗೋಸ್ ಟು ವೆಜ್, ಆ್ಯಂಡ್ ದೆನ್ ಫ್ರೂಟ್ಸ್ ಆ್ಯಂಡ್ ಅದರ್ ಸ್ಟಫ್ಸ್. ನಾನು ಆ್ಯಕ್ಚುಲಿ ಬಂದಿರೋದು ಗ್ರಾಸರಿ ಶಾಪಿಂಗ್ಗೆ, ಬಟ್ ಇಲ್ಲಿ ಬಿಸ್ಕೆಟ್ ಶಾಪಿಂಗ್ ಆಗ್ತಾ ಉಂಟು. ಇಟ್ ಲುಕ್ಸ್ ನೈಸ್, ಸೊ ವಿ ಆರ್ ಟೇಕಿಂಗ್ ದಿಸ್. ಅಕ್ಕಿ ಎಲ್ಲ ಹಾಕಿ ದೋಸೆ ಮಾಡಿ ಚಪಾತಿ ಡೋ ಎಲ್ಲ ರೆಡಿ ಮಾಡೋಷ್ಟು ಟೈಮ್ ದೇವರಾಣೆ ಎಲ್ಲ ಹೇಳಿ. ಇದು ಇದನ್ನು ಪ್ರೊಡಕ್ಷನ್ ಡೇಟ್ ಅಂತ ಕರಿತೀವ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂತ ಕರಿತೀವ? ಬೋತ್ ಆರ್ ಸೇಮ್ ರೈಟ್. ಒಂದು ಕ್ಯಾನ್ ಜೊತೆ ಗ್ಲಾಸ್ ಫ್ರೀ ಆಗಿ ಕೊಡ್ತಾ ಇದ್ರು. ಎಲ್ಲ ನೋಡಿದೆ, ಲಾಸ್ಟಿಗೆ ತಗೊಂಡದ್ದು ಟೊಮೆಟೊ ಮಾತ್ರ. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಸ್ ಚಾನಲ್. ಯೆಸ್, ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ನಾನು ಹೋಗ್ತಿಲ್ಲ. ಓಕೆ, ಅವಳು ಹೋಗ್ತಾ ಇಲ್ಲ. ಇವತ್ತು ಎಲ್ಲಿ ಅಂತ ಹೇಳ್ತೀನಿ. ಅ ಸ್ಮಾಲ್ ಔಟಿಂಗ್. ಶಾಪಿಂಗ್. ನಿಂದು ಮುಖ ಹೀಗೆ. ಇವತ್ತಿನ ನಮ್ಮ ಔಟಿಂಗ್ ಇಸ್ ಲೂಲು ಶಾಪಿಂಗ್. ಇದು ಕೋರಾ ಫಿಶ್ ನೋಡಲಿಕ್ಕೆ ಕೊಡ್ಡೆಯಾಗಿ ಉಂಟು, ಬಟ್ ಕೋರಾ ಆ್ಯಂಡ್ ಕೊಡ್ಡೆ ಸೇಮ್ ಗೊತ್ತಾಗ್ತಿಲ್ಲ. ಎನಿ ಗೆಸಸ್ ಗೈಸ್? ನೋಡಿ ಗೈಸ್, ಬೂತಾಯಿ, ಬಂಗುಡೆ, ಬಟ್ ಬೂತಾಯಿ ಎಲ್ಲ ಕೆಂಪು ಕೆಂಪಾಗಿದೆ. ಎನಿ ಪ್ರಾನ್ಸ್ ಲಾಗು? ಪ್ರಾನ್ಸ್ ಅಂತ ತಗೊಂಡೋಗ್ಬಾರ್ದ ನಾವು? ಮರ್ವಾಯಿ, ಅದು ಚಿಕ್ಕ ಮರ್ವಾಯಿ, ಆದರೆ ಇದು ನೋಡಿ ಎಷ್ಟು ದೊಡ್ಡ. ಇಟ್ಸ್ ರಿಟನ್ ಆಸ್ ಸ್ಕ್ಯಾಲಪ್ ಅಂತೆ. ಎರಡು ತಿಂದಿದ್ದೀರಾ? ಲೆಟ್ ಮೀ ನೋ. ಆ್ಯಕ್ಚುಲಿ ಇವನು ಮೀನೇ ತಿಂತಾ ಇರಲಿಲ್ಲ, ಬಟ್ ಇವಾಗ ಮದುವೆ ಆದ ನಂತರ ಎಲ್ಲ ಮೀನು ತಿನ್ನಲಿಕ್ಕೆ ಕಲ್ತಿದ್ದಾನೆ. ಹಾಗಾಗಿ ನಮ್ಮದು ಫಸ್ಟ್ ಶಾಪಿಂಗ್ ಇರೋದು ಯಾವಾಗಲೂ ಮೀನ್ ಕ್ಯಾಟಗರಿಯಲ್ಲಿ, ಆ್ಯಂಡ್ ದೆನ್ ಇಟ್ ಗೋಸ್ ಟು ಚಿಕನ್, ಆ್ಯಂಡ್ ದೆನ್ ಇಟ್ ಗೋಸ್ ಟು ವೆಜ್, ಆ್ಯಂಡ್ ದೆನ್ ಫ್ರೂಟ್ಸ್ ಆ್ಯಂಡ್ ಅದರ್ ಸ್ಟಫ್ಸ್. ಸೊ ವಾಟ್ ಅ ಡ್ರಾಸ್ಟಿಕ್ ಚೇಂಜ್ ಎಲ್ಲ ಮದುವೆ ಆದ ನಂತರ. ಇವಾಗ ನಮ್ಮದು ಮೇನ್ ಕನ್ಸರ್ನ್ ಏನಂದರೆ, ನಾವು ಬೇಗ ಬೇಗ ಶಾಪಿಂಗ್ ಫಿನಿಷ್ ಮಾಡಿ ಹೋಗಬೇಕು. ಬಿಕಾಸ್ ಮನೆಯಲ್ಲಿ ಮಗು ಇದೆ. ಮಗು ಆದ ನಂತರ ಲೈಫ್ ಇಷ್ಟೇ, ಎಂತ ಮಾಡಲಿಕ್ಕೆ ಪಟ 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 ಅರ್ಜೆಂಟಲ್ಲಿ ಮಾಡಿ ಹೋಗಬೇಕಾಗ್ತದೆ. ಸೊ ಕ್ವಿಕ್ ಶಾಪಿಂಗ್ ಆಗ್ತಾ ಇದೆ. ನೋಡೋಣ, ಆದಷ್ಟು ಬೇಗ ಫಿನಿಷ್ ಮಾಡಿ ಹೋಗ್ತೀವಿ. ಎಸ್, ಅದೇ ಪೌಡರ್. ಕಾಶ್ಮೀರಿ ಚಿಲ್ಲಿ ಪೌಡರ್ ದೊಡ್ಡದಿದ್ರವೇ ಚಂದ. ಯಾಕೆ ಹೇಳು, ನಾವು ತುಂಬ ಯೂಸ್ ಮಾಡ್ತೇವೆ. ಇದು ಸಾಕು ಸದ್ಯಕ್ಕೆ. ಒಂದು ನಮ್ಮದು ಬೆಸ್ಟ್ ಥಿಂಗ್ ಏನು ಅಂದರೆ, ನಾವೊಂದು ಗ್ರಾಸರಿ ಗ್ರೂಪ್ ಅಂತ ವಾಟ್ಸಪ್ಪಲ್ಲಿ ಮಾಡಿದ್ದೀವಿ. ಸೊ ನಮ್ಮ ಮನೇಲಿ ಏನೆಲ್ಲ ಖಾಲಿ ಆಗುತ್ತೆ, ನಾವು ಯಾರೆಲ್ಲ ಅದನ್ನು ಕಿಚನಲ್ಲಿ ನೋಡ್ತಾರಲ್ವ, ಅದನ್ನು ಹೋಗಿ ಅವರು ಗ್ರೂಪಲ್ಲಿ ಹಾಕ್ಬಿಡ್ತಾರೆ. ಸೊ ನಾವು ಶಾಪಿಂಗ್ ಹೋದಾಗ ಜಸ್ಟ್ ಓಪನ್ ದ ಗ್ರೂಪ್ ಆ್ಯಂಡ್ ಸಿ, ಸೊ ದ್ಯಾಟ್ ನಾವು ಅದನ್ನು ಮರೆಯಲ್ಲ ತೊಗೊಂಡು ಹೋಗೋದಕ್ಕಂತ. ಸೊ ಯಾರಾದರೂ ಈ ಟ್ರಿಕ್ ಫಾಲೋ ಮಾಡ್ತಿಲ್ಲ ಅಂದರೆ ಮಾಡಿ, ಇಟ್ ಇಸ್ ರಿಯಲಿ ಹೆಲ್ಪ್ಫುಲ್. ಈಸಿಯೆಸ್ಟ್ ವೇ ಬ್ರೇಕ್ಫಾಸ್ಟಿಗೆ ಅಂದರೆ ಇದು ರೆಡಿಮೇಡ್ ಬ್ಯಾಟರ್. ಸೊ ನಾನು ಇಲ್ಲಿಗೆ ಬಂದ ನಂತರ ಇದೆಲ್ಲ ಟ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವತ್ತು ಪ್ರೊಡಕ್ಷನ್ ಡೇಟ್ ನೋಡಿ ತಗೊಳ್ಳಿ, ಇವತ್ತು 4th, ಸೊ 4 ನೋಡಿ ತಗೊಳ್ತಿದ್ದೇವೆ ಎಲ್ಲ ಹೇಳಿ. ಇದನ್ನು ಪ್ರೊಡಕ್ಷನ್ ಡೇಟ್ ಅಂತ ಕರಿತೀವ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂತ ಕರಿತೀವ? ಬೋತ್ ಆರ್ ಸೇಮ್ ರೈಟ್. ಇದು ಸ್ನ್ಯಾಕ್ ಸೆಕ್ಷನ್. ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ಸ್ಕೂಲಿಗೆ ಹೋಗ್ತಾರೆ. ಸೊ ಅದ್ರ ಜೊತೆಗೆ ನಾನು ಇದ್ದೀನಿ ಮನೇಲಿ ಇಟ್ಕೊಂಡು ತಿನ್ನಲಿಕ್ಕೆ. ಹಾಗಾಗಿ ದೇರ್ ಆರ್ ಅ ಲಾಟ್ ಆಫ್ ಸ್ನ್ಯಾಕ್ಸ್. ಕೇಕ್ ಅದೊಂದು ಬಟರ್ ಇದುಂಟು, ಮತ್ತು ಅದು ತಗೊಂಡೋಗು. ಇದು ದ ಪ್ಲೇನ್ ಒನ್ ಇಸ್ ನೈಸ್. ಇದು ಅಲ್ಲಿ ಸಹ ಇದೆ. ಬಟರ್ ಸ್ಲೈಸ್ ತೊಗೊಂಡ್ಯಾ? ಆಮೇಲೆ ಇದು ತೊಗೊಂಡ್ಯಾ? ಓಕೆ, ಅಷ್ಟೇ ಅಂದ್ಕೋತೀನಿ, ಬೇರೆ ನನಗೆ ಗೊತ್ತಾಗ್ತಿಲ್ಲ. ಇವಾಗ ನಾವು ಸ್ವಲ್ಪ ಸ್ಟಾಪ್ ಮಾಡಿದ್ದೇವೆ. ಅವರು ಇದೆಲ್ಲ ತೊಗೊಂಡೋಗಿ ತುಂಬ ಕಮ್ಮಿ ಮಾಡಿದ್ದಾರೆ. ಹಾಗಾಗಿ ಮರ್ತೋಗ್ಬಿಟ್ಟಿದೆ ಏನು ತಿಂತಾರೆ ಏನು ತಿನ್ನಲ್ಲ ಅಂತ. ಇದೆಲ್ಲ ಬಿಸ್ಕಿಟ್ ಸೆಕ್ಷನ್. ಆ್ಯಂಡ್ ಚೈಲ್ಡ್ಹುಡ್ ಅಲ್ಲ, ನಂಗೆ ಗೊತ್ತಿಲ್ಲ ಈಗಲೂ ತಿಂತಾರ ಇದನ್ನಲ್ಲ ಅಂತ, ಬಟ್ ನಮ್ಮ ಟೈಮಲ್ಲಿ ಸಿಕ್ಕಾಪಟ್ಟೆ ತಿಂತಾಯಿದ್ರು ಇದನ್ನು.
ಬಟ್ ಇಲ್ಲೂ ಇದೆ. ನಮ್ಮ ಮನೇಲಿ ಇದ್ರ ತುಂಬ ಫ್ಯಾನ್ಸ್ ಇದ್ದಾರೆ, ಎಲ್ಲರೂ ಇದನ್ನೇ ತಿಂತಾರೆ. ಇಟ್ ಇಸ್ ನೈಸ್ ಗೈಸ್. ಇನಿ ಜಿಮ್ ಜಾಮ್ ಫ್ಯಾನ್ಸ್ ನನಗದು ತುಂಬ ಸಿಕ್ಕಾಪಟ್ಟೆ ಫೇವ್ರೆಟ್ ಇದು. ಓರಿಯೋ ಅಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ಇದು ಬ್ಲ್ಯಾಕ್ ಬಿಸ್ಕಿಟ್ ವಿತ್ ವೈಟ್ ಕ್ರೀಮ್, ಇನ್ನೊಂದಿದೆ ಬ್ರೌನ್ ಬಿಸ್ಕಿಟ್ ವಿತ್ ವೈಟ್ ಕ್ರೀಮ್, ಇನ್ನೊಂದಿದೆ ಬ್ಲ್ಯಾಕ್ ವಿತ್ ಬ್ರೌನ್. ಹಾಂ, ಸೊ ನಮ್ಮ ಮನೇಲಿ ಇಬ್ಬರು ಮಕ್ಕಳು ಇರೋದ್ರಿಂದ ಒಬ್ಬರೊಬ್ರಿಗೆ ಒಂದೊಂದು ಇಷ್ಟ. ಅದೇ ಈಗ ಫಿಗರ್ ಔಟ್ ಮಾಡ್ತಾ ಇದ್ದೀವಿ ಯಾವುದು ತಗೊಂಡು ಹೋಗಬೇಕು ಅಂತ. ಲಿಟ್ರಲಿ ನಾವು ಬಿಸ್ಕಿಟ್ ಕಲರ್ ನೋಡ್ತಾ ಇದ್ದೀವಿ ಟು ಚೂಸ್, ವಿಚ್ ಈಸ್ ಅ ಟ್ರಿಕಿ ಥಿಂಗ್, ಬಟ್ ಲೆಟ್ಸ್ ಟ್ರೈ. ನಾನು ಆ್ಯಕ್ಚುಲಿ ಬಂದಿರೋದು ಗ್ರಾಸರಿ ಶಾಪಿಂಗ್ಗೆ, ಬಟ್ ಇಲ್ಲಿ ಬಿಸ್ಕಿಟ್ ಶಾಪಿಂಗ್ ಆಗ್ತಾ ಉಂಟು. ಇಟ್ ಲುಕ್ಸ್ ನೈಸ್, ಸೊ ವಿ ಆರ್ ಟೇಕಿಂಗ್ ದಿಸ್. ಬ್ಯಾಕ್ ಟು ದ ಟೀ ಸೆಕ್ಷನ್. ನಾವು ಈ ಸಲ ಟ್ರೈ ಮಾಡುವ. ರೆಡ್ ಲೇಬಲ್ ತುಂಬ ಆಯಿತು, ಒಂದು 5-6 ತಿಂಗಳಾಯ್ತಾ ಅಂತ ರೆಡ್ ಲೇಬಲ್ ಕುಡಿದು. ಸೊ ನಾವು ವಿ ಆರ್ ಬ್ಯಾಕ್ ಟು ದ ಓಲ್ಡ್ ಬ್ರ್ಯಾಂಡ್. ಸೊ ನಾನು ಬರುವಾಗ ನಮ್ಮ ಮನೇಲಿ ಇದನ್ನು ಸ್ಟಾರ್ಟ್ ಮಾಡಿದರು ಇಲ್ಲಿ ಒಮಾನಲ್ಲಿ. ಸೊ ಇದನ್ನೇ ವಾಪಸ್ ತಗೊಳ್ಳುವ, ಹಳಿ ನೆನಪುಗಳು ಮತ್ತೆ ಬರಲಿ ಅಂತ. ಸೊ ನೈಸ್ ಒನ್. ಸೊ ಬ್ಯಾಕ್ ಟು ದ ಓಲ್ಡ್ ಬ್ರ್ಯಾಂಡ್. ಎಲ್ಲ ರೆಡಿಮೇಡ್ ಅಂತ ಅಂದ್ಕೋಬೇಡಿ, ನಾವು ಮಾಡೋಷ್ಟು ಟೈಮ್ ಲಿಟ್ರಲಿ ಯಾರಿಗೂ ಇಲ್ಲ. ಬಿಕಾಸ್ ಇಲ್ಲಿ ನಿಮಗೆ ಗೊತ್ತಿದೆಯಾ ಇಲ್ವಾ ಗೊತ್ತಿಲ್ಲ, ಮಕ್ಕಳ ಸ್ಕೂಲೆಲ್ಲ ತುಂಬ ಬೇಗ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು 6 ಗಂಟೆಗೆ ಅಂತೆಲ್ಲ. ಅಷ್ಟೊತ್ತಿಗೆ ಕಣ್ಣು ಬಿಡೋದೇ ಕಷ್ಟಕ್ಕೆ. ಗೆದ್ದು ಚಪಾತಿ ಮಾಡೋದು, ದೋಸೆ ಮಾಡಿ, ಅದು ಸಹ ಅಕ್ಕಿ ಎಲ್ಲ ಹಾಕಿ ದೋಸೆ ಮಾಡಿ ಚಪಾತಿ ಡೋ ಎಲ್ಲ ರೆಡಿ ಮಾಡೋಷ್ಟು ಟೈಮ್ ದೇವರಾಣೆ ಇಲ್ಲ. ಸೊ ಹಾಗಾಗಿ ಇಲ್ಲೆಲ್ಲ ರೆಡಿಮೇಡ್ ಅಂದರೆ ನಾವು ಮಾಡಿ ತಿನ್ನಬೇಕು. ಬ್ಯಾಟರ್ ಎಲ್ಲ ಅವೈಲೇಬಲ್ ಇರುತ್ತೆ ಅಷ್ಟೇ. ಇದೆಲ್ಲ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಸೆಕ್ಷನ್. ಲೆಟ್ಸ್ ಬಿಗಿನ್. ಲೆಟ್ಸ್ ಸ್ಟಾರ್ಟ್. ನನ್ನ ಫೇವ್ರೆಟ್ ಸೊಪ್ಪು ತೊಗೊಂಡೋಗ್ಬೇಕಾ ಬೇಡ? ಐ ಥಿಂಕ್ ಐ ಶುಡ್ ಟೇಕ್. ತುಂಬ ಟೈಮ್ ಆಯಿತು. ಇಷ್ಟೊಂದು ಕ್ಯಾಬೇಜ್ ಇದೆ, ಬಟ್ ಇದರಲ್ಲಿ ನನಗೆ ಮೀಡಿಯಮ್ ಸೈಜ್ಡ್ ಬೇಕು. ಅದು ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಆ ಥರ. ಲೆಟ್ ಮೀ ಸಿ. ಓಕೆ, ವಿ ಆರ್ ಇನ್ ದ ಫ್ರೂಟ್ ಸೆಕ್ಷನ್. ಬಟ್ ಪ್ರಾಬ್ಲಮ್ ಏನಂದರೆ ನಮ್ಮ ಮನೇಲಿ ಫ್ರೂಟ್ಸ್ ತಿನ್ನೋರು ತುಂಬ ಕಡಿಮೆ. ನಾನು ಮಾತ್ರ ಫ್ರೂಟ್ಸ್ ತಿನ್ನೋದು, ಅದು ಕೂಡ ಇವಾಗ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಇವತ್ತು ನೋಡುವ. ದಿಸ್ ಇಸ್ ಫ್ರಮ್ ಚೈನಾ. ತಗೋಬೇಕಾ ಬೇಡ ಅಂತ ಯೋಚನೆ ಮಾಡ್ತಿದ್ದಾನೆ. ಪ್ರಾಬ್ಲಮ್ ಅಂದರೆ ಇದು ಹೇಗಿರುತ್ತೆ ಗೊತ್ತಿಲ್ಲ. ಕೆಲವೊಂದು ತುಂಬ ಚೆನ್ನಾಗಿರುತ್ತೆ, ಕೆಲವೊಂದು ಚೆನ್ನಾಗೇ ಇರಲ್ಲ. ಒಂದು ಗೆಸ್ ಮೇಲೆ ತೊಗೋಬೇಕು ಅಷ್ಟೇ. ಟ್ರೈ ಮಾಡುವ, ಸ್ವಲ್ಪ ತಗೋ ಮಾತ್ರ. ಫ್ರೂಟ್ಸ್ ಇದೆ, ನಮಗೆ ಗೊತ್ತೇ ಇಲ್ಲ ಇದೆಲ್ಲ ಹೇಗಿರುತ್ತೆ ಏನು ಕತೆ ಅಂತ. ಸಿ, ಮೇ ಬಿ ಇದೇ ಇರ್ಬೋದಲ್ವಾ. ಸ್ಕೂಲಲ್ಲಿ ಆರೆಂಜ್ ಕಲಿತು ಗೊತ್ತು, ಬಟ್ ಇಲ್ಲಿ ಹೇಗಿದೆ ಅಂದರೆ ಮ್ಯಾಂಡ್ರೈನ್, ಆರೆಂಜ್ ಎಂಥದ್ದು ಒಂದು ತಗೋ ಮಾರಾಯ, ತಿನ್ನಲಿಕ್ಕೆ ಅಂತೂ ಅಷ್ಟಕ್ಕಷ್ಟೇ. ಇದು ಸೌತ್ ಆಫ್ರಿಕಾ, ಇದು ಮ್ಯಾಂಡ್ರಿನ್. ಓಹೋ, ಸೋ ಮೆನಿ ವೆರೈಟಿ. ಎಲ್ಲ ನೋಡ್ಲಿಕ್ಕೆ ಒಂದು ಲೆಕ್ಕ ಇದೆ ಮಾತ್ರ. ಆ್ಯಂಡ್ ನಮ್ಮ ಮನೆಯಲ್ಲಿ ಫ್ರೂಟ್ಸನ್ನು ಕರೆಕ್ಟಾಗಿ ಚೂಸ್ ಮಾಡುವ ಏಕೈಕ ವ್ಯಕ್ತಿ ಅಂದರೆ ಇವನೊಬ್ಬನೇ. ಸೊ ಹಾಗಾಗಿ ಇವನಿಗೆ ಬಿಟ್ಟು ಬಿಡೋದು. ಅವನಿಗೂ ಗೊತ್ತಿರಲ್ಲ ಪ್ರೀವಿಯಸ್ ವೀಕ್ ಏನು ತಗೊಂಡಿದ್ದಾನೆ ಅಂತ. ಒಂದು ಹೊರಗಡೆಯಿಂದ ಚೆಂದ ನೋಡಿ ತಗೊಳ್ತಾನೆ. ಮತ್ತು ಕೆಲವೊಂದು ಸಲ ಅದು ಕ್ಲಿಕ್ ಆಗುತ್ತೆ, ಚೆಂದನೇ ಇರುತ್ತೆ. ಕೆಲವೊಂದು ಸತಿ ತಿನ್ನಲಿಕ್ಕಾಗದೆ 1 ತಿಂಗಳು ತನಕ ಅಲ್ಲೇ ಮನೆಯಲ್ಲೇ. ಈಗ ಒರೆಸಿದ ಕೈಯಲ್ಲಿ ಹಾಕೊಂಡ. ಅಣ್ಣ, ನಾನು ಡಯಟ್ ಅಲ್ಲಿ ಇದ್ದೀನಿ, ಇಷ್ಟೊಂದು ತಿನ್ನಲ್ಲ ಅಷ್ಟೇ. ಹಣೆ ಬರ. ಫ್ರೂಟ್ಸ್ ತುಂಬ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ. ಆದರೆ ಪ್ರಾಬ್ಲಮ್ ಏನಂದರೆ ಮನೇಲಿ ಯಾರು ಕೂಡ ತಿನ್ನಲ್ಲ. ಯಾಕೆ ಹೇಳಿ? ರೆಡಿ ಮಾಡಿ, ಕಟ್ ಮಾಡಿ, ಪೀಲ್ ಮಾಡಿ, ತೊಳೆದು ಕೊಡುವವರು ಯಾರಿರಲ್ಲ. ತೊಳೆದೆಲ್ಲ ಕೊಟ್ಟರೆ ಎಲ್ಲ ತಿಂತಾರೆ. ದಿಸ್ ಲುಕ್ಸ್ ನೈಸ್. ಓ, ಮ್ಯಾಂಗೋ ಸೀಸನ್ ಇಸ್ ಹಿಯರ್. ಮ್ಯಾಂಗೋ, ಯೆಮೆನ್ ಮ್ಯಾಂಗೋ. ಸೊ ನಮಗೆ ಇಲ್ಲಿ ತನಕ ಮ್ಯಾಂಗೋ ಯೆಮೆನ್ ಯಾವತ್ತೂ ಡಿಸಪಾಯಿಂಟ್ ಮಾಡಲಿಲ್ಲ. ಇದನ್ನು ಹುಡುಕಿ ಫೈನಲಿ ಬಂದಿದೆ, ಈಗ ಸ್ಟಾಕಲ್ಲಿದೆ. ಸೊ ಇವಾಗ ನಮ್ಮ ಪ್ರೋ ಮಾಸ್ಟರ್ ಮ್ಯಾಂಗೋನೆಲ್ಲ ಹಾಕ್ತಾ ಇದ್ದಾರೆ. ಮನೆಗೆ ಹೋಗಿ ನೋಡ್ಬೇಕೇನಿದು ಯಾವ ರೀತಿ ಇದೆಯಾ ಅಂತ. ಚೆನ್ನಾಗಿಲ್ಲ ಅಂದರೆ ಇವರೇ ತಿಂತಾರೆ ಬಿಡಿ. ಎನಿವೇಸ್ ಇಸ್ ಅ ಮ್ಯಾಂಗೋ ಲವರ್. ಮೀನ್ಸ್ ಆಲ್ ದ ವೆಜಿಟೇಬಲ್ಸ್ ನೋಡಬೇಕು ಯಾವ ವೆಜಿಟೇಬಲ್ ತಗೊಳ್ಳೋದು ಅಂತ. ಎಲ್ಲ ಉಂಟು ನಮ್ಮ ಮನೇಲಿ. ತರಕಾರಿ ಮಾಡಿ ತಿನ್ನೋದಂತ ಅಷ್ಟಕ್ಕಷ್ಟೇ. ಸೊ ನಾನೆಂತ ತಿಂತ ಯೋಚನೆ ಮಾಡಿ ತಗೊಳ್ಬೇಕು. ಎಲ್ಲ ನೋಡಿದೆ. ಲಾಸ್ಟಿಗೆ ತಗೊಂಡದ್ದು ಟೊಮೆಟೊ ಮಾತ್ರ. ಬಿಕಾಸ್ ಅದೊಂದು ಬೇಸಿಕ್ ತರಕಾರಿ, ದಟ್ಸ್ ವೈ.
ಹೌದು ಲಾಸ್ಟ್ ಟೈಮ್ ಚಂದ ಇತ್ತು. ಇಷ್ಟು ಆಗಿದೆ ಇವಾಗ ಸದ್ಯಕ್ಕೆ. ಈಗ ನಾವು ತರಕಾರಿ ಬಿಲ್ಲಿಂಗಿಗೆ ಅಂತ ನಿಂತಿದ್ದೇವೆ. ಆಲ್ ಡೈರಿ ಪ್ರಾಡಕ್ಟ್ಸ್. ಇದು ಆ್ಯಕ್ಚುಲಿ ನಮಗೆ ತುಂಬ ಇಷ್ಟವಾಗುವಂಥ ಒಂದು ಬಟರ್. ಬಟ್ ಇದು ದೊಡ್ಡದಾಗಿ ಯಾವುದೂ ಇಲ್ವಾ, ಚಿಕ್ಕದೇ ಇರೋದು ಅನಿಸುತ್ತೆ. ಸೊ ಐ ವಿಲ್ ಹ್ಯಾವ್ 2 ಆಫ್ ದಿಸ್. ಬಂದು ಫ್ರೆಶ್ ಮಿಲ್ಕ್ ತಗೊಳ್ಳುವಾಗ ಆಲ್ವೇಸ್ ಮೇಕ್ ಶ್ಯೂರ್ ದ ಡೇಟ್. ಸ್ಮಾರ್ಟ್ ಅಂದರೆ 1 ತಾರೀಕಿದೆಲ್ಲ ಮುಂದೆ ಇಟ್ಟಿದ್ದಾರೆ, 4 ತಾರೀಕಿದೆಲ್ಲ ಹಿಂದೆ ಇಟ್ಟಿದ್ದಾರೆ. ಬಟ್ ನಾವು ಅದಕ್ಕಿಂತ ಸ್ಮಾರ್ಟ್ ಏನಂದರೆ, ನಾನು ಹೋಗಿ ಒಂದು ಆಲ್ರೆಡಿ ನಮ್ಮ ರೆಗ್ಯುಲರ್ ಮಿಲ್ಕ್ ತಗೊಂಡು ಬಂದೆ. ಬಟ್ ಈ ಕಡೆ ನೋಡುವಾಗ ಒಂದು ಕ್ಯಾನ್ ಜೊತೆ ಗ್ಲಾಸ್ ಫ್ರೀಯಾಗಿ ಕೊಡ್ತಾಯಿದ್ರು. ಅದಕ್ಕೆ ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ಅಲ್ಲ ತಗೊಂಡು ಬಂದೆ. ಇದೇ ಆ ಬಾಟಲ್ ನೋಡಿ, ಇದ್ರ ಜೊತೆ ಒಂದು ಚಂದವಾಗಿರೋ ಗ್ಲಾಸ್ ಕೊಡ್ತಾ ಇದ್ದಾರೆ. ವಾವ್. ಇದೆಲ್ಲ ಜ್ಯೂಸ್ ಸೆಕ್ಷನ್ಸ್, ಮ್ಯಾಂಗೋ, ಆ್ಯಪಲ್ ಮತ್ತು ಅಷ್ಟೇ ನಮ್ಮ ರೆಗ್ಯುಲರ್ ಡ್ರಿಂಕ್ಸ್. ಐ ಥಿಂಕ್ ನಾನೊಂದು ಬಟಾಣಿನ ಮರ್ತು ಬಿಟ್ಟೆ. ನಾಳೆ ಪುಲಾವ್ ಮಾಡುವ ಅಂತ ಅಂದ್ಕೊಳ್ತಿದ್ದೇವೆ. ಸೊ ಲೆಟ್ ಮಿ ಗೋ ಆ್ಯಂಡ್ ಫೆಚ್ ದಟ್. ಅದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ನೋಡೋಣ, ಅದು ಮರ್ತೋಯ್ತು. ಗ್ರೀನ್ ಟೀಸ್, ಬಾಟಲ್ಸ್, ಚಿಪ್ಸ್. ಓಕೆ, ಎಲ್ಲ ಆಯಿತು. ಇವಾಗ ಬಿಲ್ಲಿಂಗ್ಸ್ ಕಡೆ ಹೋಗೋಣ. ನಮ್ಮ ಬಿಲ್ಲಿಂಗ್ ಎಲ್ಲ ಆಯ್ತು ಇಲ್ಲಿ. ಯೂಶ್ವಲಿ ನಾವು ಬಿಲ್ ಆಗುವಾಗ ಏನು ಮಾಡ್ತೀವಿ ಅಂದರೆ ಗೆಸ್ ಮಾಡ್ತೀವಿ ಎಷ್ಟಾಗ್ಬೋದು ಅಂತ. ಸೊ ಒಮಾನಲ್ಲಿರುವವರದ್ದು ಪ್ರೈಸ್ ಎಲ್ಲ ಬಂದ್ಬಿಟ್ಟು ಒಮಾನಿ ರಿಯಾಲಲ್ಲಿ ಇರೋದಲ್ವ. ಸೊ ಯೂಶ್ವಲಿ ನಮ್ಮದೊಂದು 30-35 ಹಾಗೆಲ್ಲ ಆಗುತ್ತೆ. ಸೊ ಈ ಸಲ ನಾನು ಗೆಸ್ ಮಾಡಿದ್ದು 32 ಆಗುತ್ತೆ ಅಂತ ಬಿಲ್. ಸೊ ನನ್ನ ಹಸ್ಬೆಂಡ್ ಗೆಸ್ ಮಾಡಿದ 35 ಆಗುತ್ತೆ ಅಂತ. ಆ್ಯಂಡ್ ಬಿಲ್ ಆಗಿದ್ದು 40 ರಿಯಾಲ್. ಸೊ ಹಾಗಾದರೆ ನಾವು ಇವತ್ತು ಏನೋ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ಅಂತ ಅರ್ಥ. ವಿ ಆರ್ ಡನ್ ವಿತ್ ಆರ್ ಗ್ರಾಸರಿ ಶಾಪಿಂಗ್. ಹೇಳಿದ್ದಾರೆ ಟೈಮ್ ಟು ಗೋ ಹೋಮ್. ಈಗ ಬೇಗ ಹೋಗಲೇಬೇಕು. ಆ್ಯಸ್ ಐ ಟೋಲ್ಡ್, ಮನೆಯಲ್ಲಿ ಇವಾಗ ನಾವು ಮೊದಲಿನಾಗಿ ಇಟ್ಸ್ ನಾಟ್ ಜಸ್ಟ್ ಅಸ್. ಇವಾಗ ಮನೇಲಿ ಮಗು ಇದೆ. ಸೊ ಏನೇ ಕೆಲಸಕ್ಕೆ ಬಂದ್ರೂ ಫಸ್ಟ್ ಪ್ರಯಾರಿಟಿ ಇಸ್ ಆಲ್ವೇಸ್ ದ ಬೇಬಿ. ಸೊ ಯಾ, ಸೊ ಇಷ್ಟೇ ಆಗಿದ್ದು ಇವತ್ತಿನ ಗ್ರಾಸರಿ ಶಾಪಿಂಗ್. ಇನ್ನು ಹೋಗಿ ಮನೆಯಲ್ಲಿ ಇದನ್ನು ಸೆಟ್ ಮಾಡೋದೊಂದೇ ಇರೋದು. ದ ಇರಿಟೇಟಿಂಗ್ ಪಾರ್ಟ್ ಇಸ್ ದ್ಯಾಟ್ ನನಗೆ ಆ್ಯಕ್ಚುಲಿ ಶಾಪಿಂಗ್ ಅಂದರೆ ಇಷ್ಟ, ಬಟ್ ಗ್ರಾಸರಿ ಶಾಪಿಂಗ್ ಅಷ್ಟಕ್ಕಷ್ಟೇ. ದ ಮೇನ್ ಥಿಂಗ್ ಈಸ್ ಮನೆಗೆ ಹೋಗಿದ್ದನ್ನು ಸೆಟ್ ಯಾರು ಮಾಡ್ತಾರೆ ಎಲ್ಲ ಇಡೋದು, ಆದರೆ ಮಾಡಲೇಬೇಕು, ಆಪ್ಷನ್ ಇಲ್ಲ. ಎನಿವೇಸ್, ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಇದು ಬೇಸಿಕ್ ಗ್ರಾಸರಿ ಶಾಪಿಂಗ್ ವಿಡಿಯೋ ಆಗಿತ್ತು. ಐ ಹೋಪ್ ಯು ಆಲ್ ಲೈಕ್ ಇಟ್. ನಿಮ್ಮ ಗ್ರಾಸರಿ ಶಾಪಿಂಗು ಹಿಂಗೆ ಇರುತ್ತಾ ಗೊತ್ತಿಲ್ಲ ನನಗೆ, ನಮ್ಮದಂತೂ ಹಿಂಗಿದೆ. ಯಾ, see you all in the next video. Until then, don't forget to subscribe my channel. Bye.